ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಸೊ ಇವತ್ತಿನ ವಿಡಿಯೋ ನಾನು ಮನಿ ರೇಖಿ ಬಗ್ಗೆ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಎಲ್ಲರೂ ಮನಿ ರೇಖಿ ಕಲ್ತ್ಕೊಳ್ಬೇಕು, ಏನಕ್ಕೆ ಅದರ ಅವಶ್ಯಕತೆ ಇದೆ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಿಗೆಲ್ಲ ಮನಿ ರೇಖಿ ಬಗ್ಗೆ ಇಂಟ್ರೆಸ್ಟ್ ಇದೆ, ಸೊ ಅವರು ಕಂಪ್ಲೀಟ್ ವಿಡಿಯೋ ನೋಡಿ. ಇಲ್ಲಿ ನಾನು ಕೆಲವೇ ಪಾಯಿಂಟ್ಸ್ ಹೇಳಿದ್ರೂ ಸಹ ಅದರಲ್ಲಿ ಇಂಪಾರ್ಟೆನ್ಸ್ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಮನಿ ರೇಖಿ ಕಲಿಬೇಕು ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತೀರ. ಸೊ ಅದ್ರ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ತಿಳ್ಕೊಳ್ಳಿ, ಆಗ ನಿಮಗೆ ಇನ್ನೂ ಸಹ ಇಂಟ್ರೆಸ್ಟ್ ಹೆಚ್ಚಾಗಬಹುದು. ಸೊ ಮನಿ ರೇಖಿ ಅಂತ ಅಂದರೆ ರೇಖಿ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಒಂದು ಜಪಾನೀಸ್ ಹಾಲಿಸ್ಟಿಕ್ ಹೀಲಿಂಗ್ ಅಲ್ವಾ, ಅದು ಒಂದು ಮೈಂಡ್, ಬಾಡಿ, ಸೋಲ್ನ ಬ್ಯಾಲೆನ್ಸ್ ಮಾಡುತ್ತೆ. ಹೀಲಿಂಗ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಗೊತ್ತೇ ಇರುತ್ತೆ. ಸೊ ಫ್ರೀಕ್ವೆನ್ಸೀಸ್ ಕೇಳ್ತಾ ಇರ್ತೀರ ಆ್ಯಂಡ್ ಮನಿನ ಅಟ್ರ್ಯಾಕ್ಟ್ ಮಾಡೋದು, ಸೊ ಇದ್ರ ರಿಲೇಟೆಡ್ ತುಂಬ ವೀಡಿಯೋಸ್ ನೀವು ನೋಡ್ತಾ ಇರ್ತೀರ. ಆ ಫ್ರೀಕ್ವೆನ್ಸೀಸ್ ನೀವು ಕೇಳೋಕ್ಕೆ ನಿಮ್ಮಲ್ಲಿ ಒಂದು ಚಕ್ರ ಅಥವಾ ನಿಮ್ಮ ಬಾಡಿ, ಸೋಲ್ ಎಲ್ಲ ಒಂದು ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇರಬೇಕಾಗುತ್ತೆ. ಆ್ಯಂಡ್ ಸುಮ್ಮನೆ ನೀವು ಫ್ರೀಕ್ವೆನ್ಸೀಸ್ ಕೇಳ್ತಾ ಇರ್ತೀರ. ಕೆಲವರು ಇರ್ತಾರೆ ಹೀಲಿಂಗ್ ಫ್ರೀಕ್ವೆನ್ಸೀಸ್ನ ಕೇಳೋರು ವಿತೌಟ್ ಯಾವುದೇ ದೀಕ್ಷೆ ಇರೋದಿಲ್ಲ, ಯಾವುದೇ ಒಂದು ಡೈಲಿ ಪ್ರಾಕ್ಟೀಸ್ ಅನ್ನೋದಿರೋದಿಲ್ಲ. ನೀವೆಲ್ಲ ಏನು ನೀವು ಕೇಳ್ತಾ ಇರ್ತೀರ ಫ್ರೀಕ್ವೆನ್ಸೀಸ್ನ, ಸುಮ್ಮನೆ ಕೇಳ್ತಾ ಇರ್ತೀರ, ಬಟ್ ಅದು ವರ್ಕ್ ಆಗಬಹುದು ಕೆಲವ್ರಿಗೆ, ಅವರ ವೈಬ್ರೇಷನ್ ಜಾಸ್ತಿ ಇರೋರಿಗೆ ಆ್ಯಂಡ್ ಅವರ ಏನಿರುತ್ತೆ ಅದು ತುಂಬ ಸ್ಟ್ರಾಂಗ್ ಇರೋರಿಗೆ ಫ್ರೀಕ್ವೆನ್ಸೀಸ್ ವರ್ಕ್ ಆಗುತ್ತೆ. ಇನ್ನು ಕೆಲವರು ಹೇಗಿರ್ತಾರೆ, ತುಂಬ ನೆಗೆಟಿವ್ ಮೈಂಡೆಡಲ್ಲೇ ಇರ್ತಾರೆ ಮನಿ ಬಗ್ಗೆ. ಅದು ಮನಿ ಅಂತ ಅಂದರೆ ಸಾಕು, ಅದ್ರ ಬಗ್ಗೆ ಏನೋ ಒಂದು ನೆಗೆಟಿವ್, ನನ್ನ ಹತ್ರ ಇಲ್ಲ, ನಾನಿಷ್ಟು ಕಷ್ಟಪಡ್ತಿದ್ದೀನಿ, ಈ ಒಂದು ಯೋಚನೆಯಲ್ಲೇ ಅವ್ರ ಲೈಫ್ನ ಕಳೀತಾ ಅದ್ರ ಜೊತೆಗೆ ನೀವು ಫ್ರೀಕ್ವೆನ್ಸೀಸ್ ಕೇಳೋದಾಗಿರ್ಬೋದು, ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಬೋದು ಮಾಡ್ತಾ ಇರ್ತೀರಾ ಅಂದರೆ ಅಲ್ಲಿ ನಿಮಗೆ ಯಾವುದೇ ಬೆನಿಫಿಟ್ ಸಿಗೋದಿಲ್ಲ ಅದ್ರ ಕಡೆಯಿಂದ. ಸೊ ಅದಕ್ಕೋಸ್ಕರ ಇಲ್ಲಿ ಮನಿ ರೇಖಿ ಪ್ರಾಕ್ಟೀಸಿಂಗ್ ಏನಕ್ಕೆ ಅಂತ ಅಂದರೆ ಮೇನ್ಲಿ ಬಂದು ಇದಕ್ಕೋಸ್ಕರ. ಸೊ ನೀವು ಇಲ್ಲಿ ಡೈಲಿ ಪ್ರಾಕ್ಟೀಸ್ ಮಾಡಿದಾಗ ಕೆಲವೊಂದು ಸಿಂಬಲ್ಸ್ನ ನೀವು ಆ್ಯಕ್ಟಿವೇಟ್ ಮಾಡಬೇಕಾಗತ್ತೆ. ಅದರಿಂದ ನಿಮ್ಮ ಆರಾ ಕ್ಲೆನ್ಸ್ ಆಗುತ್ತೆ, ನಿಮ್ಮ ಬ್ಲಾಕೇಜಸ್ ಬಿಟ್ವೀನ್ ಮನಿ ಆ್ಯಂಡ್ ಯು, ದುಡ್ಡಿನ ಹಾಗೂ ನಿಮ್ಮ ನಡುವಿನ ಬ್ಲಾಕೇಜಸ್ ಏನಿರುತ್ತೆ, ಕರ್ಮ ಏನಿರುತ್ತೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಬರ್ತೀರ. ಆ್ಯಂಡ್ ಮನಿ ರೇಖಿ ಹೀಲಿಂಗ್ ಬಂದು ಒಬ್ಬರು ಫೈನಾನ್ಷಿಯಲ್ ಸಿಚುವೇಶನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಆ್ಯಂಡ್ ಅವರ ಒಂದು ಲೈಫ್ ಇಶ್ಯೂಸ್ ಏನಿರುತ್ತೆ ರಿಲೇಟೆಡ್ ಟು ಮನಿ, ಗ್ರೋತ್ ಆ್ಯಂಡ್ ಸಕ್ಸಸ್, ಸೊ ಇದರ ರಿಲೇಟೆಡ್ ಏನೆಲ್ಲ ಇಶ್ಯೂಸ್ ಇರುತ್ತೆ ಅದನ್ನು ತುಂಬ ಆಳವಾಗಿ ತನ್ನಷ್ಟಕ್ಕೆ ತಾನೇ ಅರಿತುಕೊಂಡು ಅಲ್ಲಿ ಆ ವ್ಯಕ್ತಿ ಏನು ಮಾಡ್ತಾನೆ, ಅವರ ಒಂದು ಮನಿ ರಿಲೇಟೆಡ್ ಇಶ್ಯೂನ ಸಾಲ್ವ್ ಮಾಡ್ಕೊತಾ ಬರ್ತಾರೆ ಆ್ಯಂಡ್ ಅವರು ಸಹ ಹೀಲ್ ಆಗ್ತಾ ಬರ್ತಾರೆ. ಸೊ ಮನಿ ರೇಖಿ ಎನರ್ಜಿ ಹೀಲಿಂಗ್ನಲ್ಲಿ ಪ್ರಾಕ್ಟೀಷನರ್ ಏನಿರ್ತಾರೆ, ಪಾಸ್ಟ್ ಲೈಫ್ ಕಾರ್ಮಿಕ್ ಮನಿ ವೂಂಡ್ಸ್ ಇರುತ್ತೆ ಅಲ್ವಾ, ಸೊ ಹಿಂದಿನ ಜನ್ಮದ ಕರ್ಮ ಆಗಿರ್ಬೋದು ಅಥವಾ ಏನೋ ಒಂದು ಬ್ಯಾಡ್ ಕರ್ಮಸ್ ರಿಲೇಟೆಡ್ ಟು ಮನಿ, ಟುವರ್ಡ್ಸ್ ಮನಿ ಜೊತೆಗೆ ಒಂದು ಕೆಟ್ಟ ಕರ್ಮ ಇರುತ್ತೆ. ಸೊ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಬರ್ತಾರೆ ಪ್ರಾಕ್ಟೀಷನರ್ಸ್ ಯಾರಿರ್ತಾರೆ. ಸೊ ಈಗ ನೀವು ಕಲಿತೀರಾ ಅಂದರೂ ನೀವು ಅದನ್ನೆಲ್ಲ ಹೇಗೆ ಮಾಡೋದು, ಆ ಒಂದು ಕರ್ಮ ಹೇಗೆ ಕಳ್ಕೊಳ್ಳೋದು, ಮನಿ ಜೊತೆಗೆ ನಿಮ್ಮ ಸಂಬಂಧ ಹೇಗೆ ಇಟ್ಕೊಳ್ಳೋದು, ಎಲ್ಲವನ್ನು ಸಹ ಇಲ್ಲಿ ಮನಿ ರೇಖಿನಲ್ಲಿ ನೀವು ಕಲಿತೀರಾ. ಇದರಲ್ಲಿ ಯೂನಿವರ್ಸ್ ಎನರ್ಜಿ ಇರುತ್ತೆ, ಅದು ನಿಮ್ಮ ಪ್ರಾಸ್ಪೆರಿಟಿನ ಇನ್ಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ. ನಿಮ್ಮ ಒಂದು ನಂಬಿಕೆ ಹೆಚ್ಚಾಗುತ್ತೆ, ಆ ಒಂದು ಸಿಂಬಲ್ಸ್ನ ಆ್ಯಕ್ಟಿವೇಟ್ ಮಾಡ್ತೀರಾ. ಆ್ಯಂಡ್ ನಿಮಗೆ ಅಟ್ಯೂನ್ಮೆಂಟ್ ಅಂದರೆ ದೀಕ್ಷೆ ನಿಮಗೆ ಸಿಗೋದ್ರಿಂದ ನೀವು ಮಾಸ್ಟರ್ ಆದರೆ, ಈ ಒಂದು ಮನಿ ರೇಖಿ ಮಾಸ್ಟರ್ ಆದರೆ ನೀವು ಸಹ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಹೀಲಿಂಗನ್ನು ಕೊಡ್ಬೋದು. ಹಾಗೆ ಅವ್ರಿಗೂ ಸಹ ನೀವು ಇದನ್ನು ಟೀಚ್ ಮಾಡ್ಬೋದು. ಮನಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಸಹ ನೀವು ಆಗ್ಬೋದು. ಓಕೆನಾ. ಫೈನಾನ್ಷಿಯಲ್ ಸಕ್ಸಸ್ ಅಲ್ಲದೆ
ನೀವು ಏನು ಅಟ್ರಾಕ್ಟ್ ಮಾಡ್ತಾ ಇರ್ತೀರ ಫೈನಾನ್ಷಿಯಲಿ ನೀವು ಸಕ್ಸಸ್ನ ಪಡ್ಕೊತೀರ. ಈ ಒಂದು ಮನಿ ರೇಖೆಗೆ ಒನ್ಸ್ ನೀವು ಬಂದಾಗ ಆ ಒಂದು ಫೈನಾನ್ಷಿಯಲ್ ಸ್ಟೇಜ್ ನಿಮ್ಮದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಲ್ದಲೇ ಸ್ಟ್ರೆಸ್ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಸೊ ಇದರೆಲ್ಲದ್ರ ಜೊತೆಗೆ ಈ ಒಂದು ರೇಖಿ ಎನರ್ಜಿ ಹೆಲ್ಪ್ ಮಾಡುತ್ತೆ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಏನೆಲ್ಲ ಇರುತ್ತೆ, ನಿಮ್ಮ ಭಯ ಆಗಿರ್ಬೋದು, ನಿಮ್ಮ ಇಶ್ಯೂಸ್ ಆಗಿರ್ಬೋದು, ಇದನ್ನೆಲ್ಲ ಫೇಸ್ ಮಾಡೋಕ್ಕೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಇಲ್ಲಿ ತುಂಬ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ನಿಮಗೆ ಒಂದು ಯೂನಿವರ್ಸ್ ಆಗಿರ್ಬೋದು, ಏಂಜಲ್ಸ್ ಆಗಿರ್ಬೋದು ಆ್ಯಂಡ್ ರೇಖಿ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇರುತ್ತೆ. ನಿಮ್ಮ ಟೀಚರ್ ಯಾರಿರ್ತಾರೆ, ಸೊ ಮನಿ ರೇಖಿ ಈಗ ನನ್ನ ಹತ್ರ ಕಲಿತೀರಾ ಅಂತಂದರೆ ನಾನು ಅವಾಗ ನಿಮಗೆ ಟೀಚರ್ ಆಗ್ತೀನಿ ಅಲ್ವಾ. ಸೊ ಆ ಒಂದು ಬ್ಲೆಸ್ಸಿಂಗ್ ಆಗಿರ್ಬೋದು ನಿಮಗೆ ಸಿಗ್ತಾ ಹೋಗುತ್ತೆ. ಇದು ಬಂದು ಮನಿ ರೇಖಿ ಬಗ್ಗೆ ಏನಕ್ಕಪ್ಪ ಕಲಿಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಆದಷ್ಟು ಹೇಳಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮನಿ ರೇಖಿ ಕಲಿಬೇಕು ನಾನು ಅಂತ, ಡೆಫಿನೆಟ್ಲಿ ಕಲ್ತ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಪಾಸಿಟಿವ್ ಚೇಂಜಸ್ ಕಡೆಗೆ ಒಂದು ಸ್ಟೆಪ್ನ ತಗೊಳ್ಳಿ. ಬಿಕಾಸ್ ಎಷ್ಟು ದಿನ ಅಂತ ಈ ಲೈಫಲ್ಲಿ ಇರ್ತೀರಾ ಅಂತ ನನ್ನ ಒಂದು ಭಾವನೆ. ಮನಿ ರಿಲೇಟೆಡ್ ಎಲ್ಲರೂ ಸಹ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತಾರೆ. ಈವನ್ ನಾನು ಸಹ ಬಿಫೋರ್ ಲರ್ನಿಂಗ್ ತುಂಬ ಮನಿ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡ್ತಾಯಿದ್ದೆ, ಅಥವಾ ಎಲ್ಲೋ ಒಂದು ಕಡೆ ಮನಿ ಶಾರ್ಟೇಜ್ ಆದರೆ ಇಲ್ಲ ಅಂತ ಅಂದರೆ ಕೆಲವೊಂದು ಕಾನ್ಫಿಡೆನ್ಸ್ ಲೋ ಆಗ್ತಿರೋದು. ಬಟ್ ಇವಾಗ ಅದು ಯಾವುದೇ ಚಿಂತೆ ನನಗಿಲ್ಲ. ಸೊ ಮನಿ ರೇಖಿ ಯಾರೆಲ್ಲ ಕಲಿಬೇಕು ಅಂತ ಇದ್ದೀರಾ ಡೆಫಿನೆಟ್ಲಿ ಕಲ್ತ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಕಲಿಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ಡೀಟೇಲ್ಸ್ನ ನಿಮಗೆ ಕಳಿಸ್ಕೊಡ್ತೀನಿ. ಸೊ ನಿಮ್ಮ ಲೈಫಲ್ಲಿ ಏನೋ ಒಂದು ಚೇಂಜಸ್ ಬೇಕು, ನೀವು ಮಾಡ್ತಿರೋ ಕೆಲಸಕ್ಕೆ ನನಗೆ ಒಂದು ಗ್ರೋತ್ ಬೇಕು, ನನ್ನ ಹಾಗೂ ಹಣದ ನಡುವೆ ನನ್ನ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಬೇಕು ಅಂತ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ನೀವು ಕಲೀರಿ ಅಂತ ಹೇಳ್ತೀನಿ. ಸೊ ಇಂಟ್ರೆಸ್ಟ್ ಇರೋರು ನನಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು, ಒಂದು ಸ್ಟೆಪ್ನ ತಗೊಳ್ಳಿ. ಸೊ ಪದೇ ಪದೇ ಹೇಳ್ತಾ ಇದ್ದೀನಿ ಬಿಕಾಸ್ ಇದನ್ನು ಕಲಿಯೋದ್ರಿಂದ